ಮೃತಪಟ್ಟಿದಂತ ಏನು ಈಗ ವಿಶೇಷ ಅಂತ ಇವ್ರ ಮನೆಯಲ್ಲಿ ಅಂತ? ಈಗ ಒಂದು ಹುಡುಗ ಏನು ತೀರ್ಕೊಂಡಿದ್ದಾರಲ್ಲ, ಅವ್ರ ತಂದೆದು ಇವತ್ತು 3 ದಿನ ಜಾಹೀರಾತಿದೆ. ಅವ್ರ ತಂದೆ ಕೂಡ ಮೊನ್ನೆ ಟೋಲ್ ಹತ್ರ ಆ್ಯಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ರು. ನಿನ್ನೆ ಅವ್ರ ಮಗ, ಅದರಲ್ಲಿ ಅವ್ರ ತಂಗಿ ಮಗ ಒಬ್ಬವನು, ಅವರು ಎರಡನೇ ಅಣ್ಣ ತಮ್ಮಳು ಮಗ ಒಬ್ಬನು, 3 ಒಂದೇ ವಯಸ್ಸು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 19, 20, 21 ವಯಸ್ಸಿನ ಮಕ್ಕಳು. ದೇಶ ಕ್ಯಾಂಪಿಂದ ಹೊಸಳ್ಳಿಗೆ ಬರೋರು ಅವರು ಸಾಯಂಕಾಲ ಸುಮಾರು 7:30 ಸುಮಾರು ಅವರು ಬುಲೆರೋ ಗಾಡಿ ಟಚ್ ಆಗಿ 3 ಅಲ್ಲೇ ಸ್ಪಾಟಲ್ಲೇ, ಇಬ್ಬರು ಸ್ಪಾಟಲ್ಲೇ ಆಗಿದ್ದಾರೆ. ಒಬ್ಬರು ಆಸ್ಪತ್ರೆಗೆ ಹೋಗ್ತಾರೆ, ಒಬ್ಬನು ಡೆತ್ ಆಗಿದ್ದಾನೆ. ಏನಂದರೆ ಈಗ ಅವರು 3 ದಿನ ಇನ್ನೂ ಅವರು ತಂದೆ ತೀರ್ಕೊಂಡು ಅವ್ರದ್ದು ಇನ್ನೂ ಮನಸ್ಸಿದ್ದ ಹೊರಗೆ ಹೋಗಿಲ್ಲ, ಅಂಥದ್ರಲ್ಲಿ ಮಗ ತೀರ್ಕೊಂಡಿದ್ದಾನೆ. ಹಾಗಾಗಿ ಭಾಳ ದುಃಖದ ಸಂಗತಿ. ಅವ್ರ ಹೆಸರು ತೀರ್ಕೊಂಡು ಸರ್, ಒಬ್ಬನು ಹುಡುಗನ ಹೆಸರು, ತಂದೆ ಹೆಸರು ಬುಡನ್ ಸಾಬು, ಲಿಂಗಾಪುರದ ದೊಡ್ಡ ಮನೆ ಅಂತಾರೆ. ಮಗ ಆಸಿಫ್ ಅಂತೇಳಿ, ಇನ್ನೊಂದು ರಾಜಾ ಹುಸೇನ್, ಅವರು ತಂಗಿ ಮಗ ಆಸಿಫ್, ಅವ್ರ ಮಗ ರಾಜಾ ಹುಸೇನ್, ಇನ್ನೊಂದು ಅವರು ಎರಡನೇ ಅಣ್ಣ ತಮ್ಮ ಮಗ ವಾಜಿದ್ ಅಂತೇಳಿ. ಅವರು ಏನು ಕೆಲಸಕ್ಕೆ ಹೋಗಿದ್ರಿ, ಎದಕ್ಕೆ ಹೋಗಿದ್ರು ಸರ್? ಅವ್ರ ಅತ್ತಿ ಮಗನ ಕರ್ಕೊಂಬರಕ್ಕೆ ದೇಶ ಕ್ಯಾಂಪ್ ಹೋಗಿದ್ದಾರೆ. ಇವತ್ತು 3ನೇ ದಿನ ಜಾಹೀರಾತಿದೆ ಅಂತೇಳಿ ಕರ್ಕೊಂಬರಕ್ಕೆ ಅಂತೇಳಿ ದೇಶ ಕ್ಯಾಂಪ್ ಹೋಗಿ ಬರಬೇಕಾದ್ರೆ ದಾರಿಯಲ್ಲಿ ಬೂದುಗುಂಪಿದ್ದ ಹಿಂದಿರುಗಿ ನಡುವೆ ಟರ್ನಿಂಗಲ್ಲಿ ಬುಲೆರೋ ವಾಹನ ಓವರ್ಟೇಕ್ ಮಾಡೋಕ್ಕೆ ಹೋದಾಗ ಆಕ್ಸಿಡೆಂಟ್ ಆಗಿದೆ. ನಿಮ್ಮ ಹೆಸರು? ಜಮೀರ್ ಅಂತ. ಘಟನೆ ಮೇಲೆ ಸರ್, ಈ ಕುಟುಂಬದಲ್ಲಿ ಈಗ 4ನೇ ಸಾವು ಸರ್ ಇದು ಆಗ್ತಾ ಇರೋದು. ಆಕ್ಸಿಡೆಂಟಲ್ಲಿ ಮೊನ್ನೆ ಒಂದಾಗಿತ್ತು, ಇವತ್ತು 3 ದಿನದ ಅಂದರೆ ಮತ್ತು ಇವತ್ತು 3 ಹುಡ್ರದ್ದು ಆಗ್ತಾಯಿದೆ. ಇದು ನಮ್ಮ ಹೊಸಳ್ಳಿಗೆ ತುಂಬಲಾರದ ದುಃಖ ಆಗಿದೆ. ಈ ನಮ್ಮ ಹೊಸಳ್ಳಿಗೆ ಇತಿಹಾಸದಲ್ಲೇ ಇದು 1ನೇ ಬಾರಿ ಅನ್ನಿಸುತ್ತೆ ಇದು ಈ ಥರ ಆಗಿದ್ದು ಕುಟುಂಬದಲ್ಲಿ. ಇಡೀ ಕೂರ್ಕೆ ಒಂದು ಸ್ಮಶಾನ ಇದರ ಲೆಕ್ಕಕ್ಕೆ ನೋಡ್ತಾ ಇದ್ದಾರೆ. ಇದು ಎಲ್ಲರಿಗೂ ತುಂಬಲಾರದ ದುಃಖ ಆಗಿದೆ. ಇದನ್ನು ಹೊಸಳ್ಳಿಯಲ್ಲಿ ಈ ಸಾವು ಸಂಭವಿಸಿದ್ದು ಇನ್ನೂ ಚಿಕ್ಕ ವಯಸ್ಸಿನ ಹುಡುಗರು, ಇದನ್ನು ಹೇಳಲಾರ್ದಂಗೆ ಆಗಿಬಿಟ್ಟಿದೆ ನಮ್ಮ ಹೊಸಳ್ಳಿಯಲ್ಲಿ. ಯಾಕೆ ಹೋಗಿದ್ದು ಹುಡುಗರು ಅಲ್ಲಿಗೆ? ಹುಡುಗರು ಅವರು ಅಕ್ಕನ ಹಳೆಯರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಅವರು ಅಲ್ಲಿ ದೇಶ ಕ್ಯಾಂಪಿಗೆ ಬೈಕ್ ತೊಗೊಂಡು ಹೋಗಿದ್ದಾರೆ. ಬರಬೇಕಾದ್ರೆ ಈ ಥರ ಅವರು ಕರ್ಕೊಂಬರ್ತಾ ಇದ್ದಾಗ ಆ ಕಡೆ ಹಿಂದಿರುಗಿ ಸೆಂಟರ್ನಲ್ಲಿ ಆಗಿದೆ ಇದು ಬೈಕ್ನಲ್ಲಿ. ಅಂದರೆ ಏನು ಕಾರ್ಯಕ್ರಮ ಕರ್ಕೊಂಬರಕ್ಕೆ ಹೋಗಿದ್ರೆ? ಹಾಂ, ಇವತ್ತು 3 ದಿನದ್ದು ಜಾರ್ತಾ ಇದೆಯಲ್ಲ, ಅದಕ್ಕೆ ಕಾರ್ಯಕ್ರಮಕ್ಕೆ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಹುಡುಗರು. ಹೋಗಿ ಬರಬೇಕಾದ್ರೆ ಈ ಥರ ಘಟನೆ ಆಗಿದೆ. ಭಾಳ ಇದು ಏನೋ ದೇವರಿಗೆ ಹೆಂಗಿದೆ ಐತೆ ಅನ್ನೋ ಗುರ್ತನೇ ಆಗ್ತಾಯಿಲ್ಲ, ಆ ಥರ ಆಗ್ತಾಯಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ರಾಜು ಅಂತೇಳಿ.